ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಜ್ ಚಾನಲ್ಗೆ ಸ್ವಾಗತ. ಮತ್ತೊಮ್ಮೆ ರಾಯರ ಮಹಿಮೆ ಹೇಳುವಂಥ ಸಮಯ ಬಂತು. ಇದೊಂದು ಸತ್ಯ ಘಟನೆ, ಭಾಳ ಹಿಂದೆ ನಡೆದಿದ್ದು. ಬಲರಾಂಪುರ ಅಂತ ಜಾರ್ಖಂಡ್ ಹತ್ರ ಒಂದು ಸಣ್ಣ ಹಳ್ಳಿ. ಅಲ್ಲೊಂದು ಈಶ್ವರನ ದೇವಸ್ಥಾನ ಇದೆ. ಅದ್ರ ಹತ್ರ ಒಂದು ಕೆರೆ ಇದೆ. ಆ ಕೆರೆ ತುಂಬ ಮೀನುಗಳು, ಸುತ್ತಲೂ ರಮಣೀಯವಾದಂಥ ದೃಶ್ಯ. ಅಲ್ಲಿ ಜಾನಕಿದಾಸ ಎಂಬ ಒಬ್ಬ ಸನ್ಯಾಸಿ ವಾಸ ಮಾಡಿಕೊಂಡಿದ್ರು. ಅವರು ರಾಯರ ಪರಮ ಭಕ್ತರು ಕೂಡ ಆಗಿದ್ದರು. ಯಾವಾಗಲಾದರೂ ರಾಯರ ಮಠಕ್ಕೆ ಹೋಗಿ, ಹತ್ತಿರದಲ್ಲೇ ರಾಯರ ಮಠ ಇತ್ತು, ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರ್ತಿದ್ರು. ಒಮ್ಮೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತಲೂ ಅನ್ಕೋತಾ ಇದ್ರು. ಹಾಗೆ ಮಂತ್ರಾಲಯಕ್ಕೆ ಹೋಗುವಂಥ ಸಂದರ್ಭ ಕೂಡ ಬಂತು. ಭಾಳ ಸಂತೋಷ ಆಯಿತು. 3 ದಿನ ಇದ್ದು ರಾಯರ ಸೇವೆ ಮಾಡಿದ್ರು. 4ನೇ ದಿನ ಹೋಗ್ಬಿಟ್ಟು ಬರ್ತೀನಿ ಅಂತ ರಾಯರ ಬೃಂದಾವನದ ಮುಂದೆ ನಿಂತ್ಕೊಂಡು ಹೇಳಬೇಕಾದ್ರೆ, ರಾಯರವ್ರಿಗೆ ಒಂದು ಸತಿ ಕೃಷ್ಣನ ರೂಪದಲ್ಲಿ, ಇನ್ನೊಂದು ಸತಿ ರಾಮನ ರೂಪದಲ್ಲಿ, ಮತ್ತೊಮ್ಮೆ ಸ್ವಯಂ ಗುರು ರಾಯರ ರೂಪದಲ್ಲಿ ದರ್ಶನ ಕೊಟ್ಟರು. ಭಾಳ ಸಂತೋಷ ಆಯಿತು. ನಾನು ಯಾವ ಮಹಾ ದೊಡ್ಡ ವ್ಯಕ್ತಿ ಅಂತ ಹೇಳಿ ನನಗೆ 3 ಥರ ದರ್ಶನ ಕೊಟ್ರಿ, ನಾನೆಷ್ಟು ಧನ್ಯ ಅಂತ ಅಂದ್ಕೊಂಡು ವಾಪಸ್ ಬಂದರು. ಆ ದಿವಸ ವಾಪಸ್ ಬಂದು ನಡೆದ ಘಟನೆನ ತಾವಿದ್ದಂಥ ಮಠದ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರೆಲ್ಲರಿಗೂ ಹೇಳಿದ್ರು. ನೀನೇ ಪುಣ್ಯವಂತ ಅಂತ ಹೇಳಿ ಅವರು ಹೋಗ್ಬಿಟ್ಟು ಬಾ ಅಂತ ಹೇಳಿ ತಕ್ಕ ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ರು. ಮನೆಗೆ ಬಂದರು. ರಾಯರದೊಂದು ಚಿತ್ರಪಟ ತಂದಿದ್ದರು ಮಂತ್ರಾಲಯದಿಂದ. ಅದನ್ನಿಟ್ಟು ಪೂಜೆ ಮಾಡ್ತಾಯಿದ್ರು. ಆ ದಿವಸ ರಾತ್ರಿ ಅವ್ರಿಗೊಂದು ಕನಸಾಯಿತು. ಅವ್ರು ಹೇಳಿದರು, ನೀನು ವಾಸ ಮಾಡ್ತಿದ್ಯಲ್ಲ ಈ ಕೆರೆ ಹತ್ರ ಅನೇಕ ಋಷಿಗಳು ತಪಸ್ಸು ಮಾಡಿದರು. ಒಬ್ಬ ಋಷಿ ಒಂಟಿ ಕಾಲಲ್ಲಿ ಕೂಡ ನಿಂತ್ಕೊಂಡು ಈ ತಪೋಭೂಮಿಯಲ್ಲಿ ಐಕ್ಯಾಗಿದ್ದಾರೆ. ಇಲ್ಲಿ ಎಷ್ಟೋ ಮೀನುಗಳಿದೆ, ಇದೆಲ್ಲ ದೇವರ ಮೀನು ಅಂತಲೇ ಕರೀತಾರೆ. ಇದನ್ನು ಯಾರು ಜನ ಹಿಡಿಬಾರ್ದು, ತಿನ್ನಬಾರ್ದು ಅಂತ ನೀನು ಆಜ್ಞೆ ಮಾಡಬೇಕು. ಹಾಗಾಗ್ನೆ ಮಾಡೋದು ಮಾತ್ರ ಅಲ್ಲ, ನೀನು ಇದನ್ನು ನೋಡ್ಕೋಬೇಕು ಅಂತಲೂ ಹೇಳಿದರು. ಅಷ್ಟೊತ್ತಿಗೆ ಅವ್ರಿಗೆ ಎಚ್ಚರ ಆಯಿತು. ನಡೆದಿದ್ದು ಕನಸಲ್ಲ ಅಂತ ಗೊತ್ತಾಯಿತು. ಸ್ವತಃ ರಾಯರೇ ಬಂದು ಆಜ್ಞೆ ಮಾಡಿದ್ದಾರೆ ಅಂತಲೂ ಗೊತ್ತಾಯಿತು ಅವ್ರಿಗೆ. ಆದರೆ ಅವರು ಕೂಡ ಅದನ್ನೇ ಅನ್ಕೋತಾ ಇದ್ರು. ಇಲ್ಲಿ ಒಂದು ಬೋರ್ಡ್ ಬರೆಸ್ಬೇಕು, ಯಾರು ಮೀನು ಹಿಡಿಬಾರ್ದು ಅಂತ. ಅವರು ಕೂಡ ಅವ್ರ ಮನಸ್ಸಿನಲ್ಲಿ ಕೂಡ ಅದಿತ್ತು. ರಾಯರು ಕೂಡ ನನಗಿದನ್ನೇ ಹೇಳಿದ್ದಾರೆ, ಎಷ್ಟು ಸೂಕ್ಷ್ಮ ದೃಷ್ಟಿ ಉಳ್ಳವರು ಅಂತ ಅವ್ರು ಅಂದ್ಕೊಂಡ್ರು. ಮಾರನೇ ದಿವಸವೇ ಒಂದು ಬೋರ್ಡ್ ಬರೆದು ಹಾಕಿದ್ರು. ಎಲ್ಲ ಭಾಷೆಯಲ್ಲೂ, ಹಿಂದಿಯಲ್ಲಿ, ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಬೋರ್ಡ್ ಬರೆದು ಹಾಕಿದ್ರು, ಇಲ್ಲಿ ಯಾರು ಮೀನು ಹಿಡಿಬಾರ್ದು ಅಂತ. ಅದೇ ಹಳ್ಳಿಗೆ ಒಬ್ಬ ಅಧಿಕಾರಿ ಅಲ್ಲಿಗೆ ವರ್ಗ ಆಗಿ ಬಂದ. ಭಾಳ ದೃಷ್ಟ, ಮೀನು ಮಾಂಸ ಪ್ರಿಯ, ಭಾಳ ದರ್ಪದ ಅಧಿಕಾರಿ ಅಂತಲೇ ಹೇಳ್ಬೋದು. ಅವನು ಬಂದ ತಕ್ಷಣ ಆ ಕೆರೆಯಲ್ಲಿ ತುಂಬ ಮೀನುಗಳಿದೆ ಅಂತ ಗೊತ್ತಾಯಿತು. ಅವನ ಸಿಬ್ಬಂದಿ ವರ್ಗಕ್ಕೆ ಹೇಳಿದ, ಅಲ್ಲಿ ಮೀನುಗಳಿದೆ, ಎಳೆ ಮೀನುಗಳನ್ನು ಕಾಣಿಸುತ್ತೆ, ಹಿಡ್ಕೊಂಡು ಬನ್ನಿ, ನಾನು ಮೀನು ಊಟ ಮಾಡಬೇಕು ಅಂತ. ಅವನು ಬಂದ ತಕ್ಷಣ ಜಾನಕಿದಾಸರು ಗದರಿಸಿ ಕಳಿಸಿದ್ರು. ಬೋರ್ಡ್ ನೋಡೋಕ್ಕೆ ಗೊತ್ತಾಗಲ್ವಾ, ಇಲ್ಲಿ ಯಾರು ಮೀನು ಹಿಡಿಬಾರ್ದು ಅಂತ. ಹೀಗೆ ಒಂದು 3-4 ಸತಿ ಆಯಿತು. ಆದರೆ ಈ ಅಧಿಕಾರಿಗೆ ಇನ್ನು ಕೋಪ ತಡ್ಕೊಳ್ಳೋಕ್ಕಾಗಲಿಲ್ಲ. ನಡಿ ನೋಡೋಣ ಅಲ್ಲಿ ಯಾರಿದ್ದಾರೆ, ಸ್ವತಃ ನಾನೇ ಬರ್ತೀನಿ ಅಂತ ಹೇಳಿದ. ಈ ಅಧಿಕಾರಿಗೆ ಜಾನಕಿದಾಸರು ಹೆದರ್ಕೊಳ್ಳೂ ಇಲ್ಲ, ಇಲ್ಲಿ ಯಾರೂ ಮೀನು ಹಿಡಿಯೋ ಹಾಗಿಲ್ಲ, ನೀರಿಗೆ ಇಳಿಯೋ ಹಾಗಿಲ್ಲ ಅಂತ ಕಟ್ಟಪ್ಪಣೆ ಮಾಡೋದು. ಅಧಿಕಾರಿ ಮೊದಲೇ ದೃಷ್ಟ ದರ್ಪದಿಂದ ಹೇಳಿದ, ಆ ಜಾನಕಿದಾಸನ, ಆ ಸನ್ಯಾಸಿನ ಎತ್ತಿ ಎಳೆದು ಆ ಕಡೆ ಹಾಕು, ಕಟ್ಟಾಕ್ಬಿಟ್ಟು ಮೀನು ಹಿಡ್ಕೋ ಅಂತ. ಜಾನಕಿದಾಸರು ಹೇಳಿದರು, ಧೈರ್ಯ ಇದ್ದರೆ ನನ್ನನ್ನು ಮುಟ್ಟು ನೋಡೋಣ ಅಂತ. ಆ ಸಿಬ್ಬಂದಿ ವರ್ಗದವರು ಭಾಳ ಬಲಶಾಲಿಗಳು, ಬಲಿಷ್ಠರಾಗಿದ್ದರು. ಜಾನಕಿದಾಸರ ಹತ್ರ ಬರ್ತಿದ್ದಂಗೆ ಎಲ್ಲಿಂದಾನೂ ಒಂದು ಅಗೋಚರವಾದಂಥ ಶಕ್ತಿ ಬಂದು ಆ ಇಬ್ಬರನ್ನು ಅನಾಮತ್ತಾಗಿ ಎತ್ತಿ ಆ ಕೆರೆಗೆ ಜೋರಾಗಿ ಬಿಸಾಡ್ತು. ನಿಮಗೀಗಾಗಲೇ ಗೊತ್ತಾಗಿರಬೇಕು, ಅಷ್ಟು ಬಲಿಷ್ಠ ವ್ಯಕ್ತಿಗಳನ್ನ ಎತ್ತಿ ಬಿಸಾಡುವಂಥ ಶಕ್ತಿ ಇರೋದು ಹನುಮಾನ್ ದೇವ್ರಿಗೆ ಮಾತ್ರ. ಬಿದ್ದ ತಕ್ಷಣ ಅಧಿಕಾರಿ ಸ್ತಂಭೀಭೂತ ಆಗಿಬಿಟ್ಟ, ಭಯ ಪಟ್ಕೊಂಡ್ಬಿಟ್ಟ.
ಸುತ್ತಮುತ್ತ ಇದ್ದ ಜನರೆಲ್ಲ ಮೂಕರಂಗೆ ನಿಂತ್ಕೊಂಡ್ಬಿಟ್ರು. ಮತ್ತೆ ಆ ಅಧಿಕಾರಿ ಆ ಕೆರೆ ಹತ್ರ ಸುಳಿಲೇ ಇಲ್ಲ. ಅಂದರೆ ರಾಯರು ದುಷ್ಟರನ್ನು ಹೇಗೆ ಶಿಕ್ಷೆ ಕೊಟ್ಟು ಶಿಷ್ಟರನ್ನು ರಕ್ಷಿಸ್ತಾರೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ರಾಯರ ಆಜ್ಞೆ ಧಾರ್ಮಿಕ ಶಾಸನ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಧನ್ಯವಾದಗಳು. ಶ್ರೀವಾರಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಈ ಥರ ಇನ್ನಷ್ಟು ರಾಯರ ಮಹಿಮೆಗಳನ್ನು ಹೇಳೋಕ್ಕೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ.